ವೆಲ್ಕಮ್ ಬ್ಯಾಕ್. ಉಪಸಮರ ಬೆನ್ನಲ್ಲೇ ಕುರ್ಚಿ ಕದನಾನ. ದೆಹಲಿಗೆ ತೆರಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಪವರ್ ಶೇರಿಂಗ್ ಚರ್ಚೆಯೋ ಸಂಪುಟ ಪುನರ್ರಚನೆಗೆ ಮುಹೂರ್ತವು. ಕಾಂಗ್ರೆಸ್ನಲ್ಲಿ ಜೋರಾದ ರಾಜಕೀಯ, ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಟೆನ್ಷನ್. ಸಿಎಂ ದೆಹಲಿ ಭೇಟಿ ಸೀಕ್ರೆಟ್. ಬೈ ಎಲೆಕ್ಷನ್ ಮುಗಿಯೋದನ್ನೇ ಕಾಯ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು, ಪ್ರಮುಖ ನಾಯಕರುಗಳೆಲ್ಲ ಕೂಡ, ಇನ್ಕ್ಲೂಡಿಂಗ್ ಸಿಎಂ, ಡಿಸಿಎಂ ಕೂಡ. ಯಾಕೆಂದ್ರೆ ಒಂದು ಕ್ಲಾರಿಟಿ ಅನ್ನುವಂಥದ್ದಿಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗೊಂದಲ ಇದೆ, ಕುರ್ಚಿಯ ಕಚ್ಚಾಟ ಇದೆ, ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್, ಒಂದೊಂದು ಬಣದವರು ಒಂದೊಂದು ರೀತಿಯಾಗಿ ಸ್ಟೇಟ್ಮೆಂಟ್. ಈಗ ಬೈ ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕುರ್ಚಿ ಪ್ರಹಸನಕ್ಕೆ ತೆರೆ ಎಳೆಯುವಂತ ಪ್ರಯತ್ನನ, ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸಂಪುಟ ಪುನರ್ರಚನೆಗೆ ಏನಾದ್ರೂ ಮುಹೂರ್ತ ಫಿಕ್ಸ್ ಆಗ್ಬಿಟ್ರೆ ಸಿದ್ದರಾಮಯ್ಯನವರು ಸೇಫು. ಇನ್ನೂ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಇಲ್ಲ ಮೀನಾಮೇಷ ಎಣಿಸ್ತಾ ಇದ್ದಾರೆ ಹೈಕಮಾಂಡ್ನವರು, ಚೇಂಜ್ ಮಾಡುವಂತ ಚಾನ್ಸಸ್ ಅಂತ ಅನ್ಕೊಬೇಕು. ಕುತೂಹಲ ಮೂಡಿಸಿದೆ ಸಿಎಂ ದೆಹಲಿ ಪ್ರವಾಸ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗ್ಲಿಕ್ಕೆ ಹೋಗ್ತಾ ಇದ್ದಾರೆ. CWC ಸಭೆ ಇದೆ. ಬಳಿಕ ವರಿಷ್ಠರ ಜೊತೆ ಸಮಾಲೋಚನೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಏನೇ ನಿರ್ಧಾರ ಕೈಗೊಂಡ್ರು ಕೂಡ ಮೇ 4ರ ನಂತರ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ಫಸ್ಟ್ ಇಂಪಾರ್ಟೆಂಟು. ಅದಾದ್ಮೇಲೆ ಅವರು ಬದಲಾವಣೆ ಮಾಡ್ಲಿಕ್ಕೆ ಮುಂದಾಗ್ತಾರಾ ಇಲ್ವಾ ಅಂತ. ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಭಾರಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಶೀಘ್ರವೇ ದೆಹಲಿಗೆ ತೆರಳಲಿರುವಂಥದ್ದು ಶಾಸಕರ ದಂಡು. ಪಂಚರಾಜ್ಯ ಎಲೆಕ್ಷನ್ ಬಳಿಕ ಗೊಂದಲಕ್ಕೆ ತೆರೆ ಎಳೆಯುವಂತ ಸಾಧ್ಯತೆ ಇದೆ. ನಾನು ಹೇಳ್ತಾ ಇದ್ನಲ್ಲ, ಮೇನ್ ಆಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕ್ಲಾರಿಟಿ ಸಿಗಬೇಕಾಗಿದೆ. ಕೇರಳದಲ್ಲಿ ಏನಾದರೂ ಗೆದ್ರೆ ಒಂದು ಹೋಪ್ಸ್ ಇರುತ್ತೆ, ಇಲ್ಲ ಅಂದ್ರೆ ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಇಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ನಿನ್ನೆ ಅಷ್ಟೇ ವೋಟಿಂಗ್ ಆಯ್ತು, ಇವತ್ತು ದಿಢೀರಂತ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಏನೇನೆಲ್ಲ ಪ್ಲಾನ್ಸ್ ಅನ್ನ ಹಾಕೊಂಡಿದ್ದಾರೆ, ಏನ್ ಚರ್ಚೆ ಆಗಬಹುದು ಅಂತ? ಏನು ಚರ್ಚೆ ಆಗ್ಬೋದು ಅಂದರೆ, ತಮಿಳುನಾಡು ಮತ್ತು ಪುದುಚೇರಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕದಿಂದ ಆಗುವಂಥ ಒಂದು ಎಲ್ಲ ರೀತಿಯಾದಂಥ ಸಹಾಯವನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರು ತಮ್ಮ ಬಹುದಿನದ ಒಂದು ಏನು ಆಲೋಚನೆ ಏನಿದೆ ಅಂದರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ, ಆ ನಿಟ್ಟಿನಲ್ಲಿ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸೋದ್ರ ಮುಖಾಂತರ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನು ಕೋರೋದಕ್ಕೂ ಕೂಡ ಚಿಂತನೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಪೃಥ್ವಿರಾಜ್, ಇವತ್ತು ಹಾವೇರಿ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಹರಿಹರ ಬೆಳ್ಳೋಡಿಯಲ್ಲಿ ಕುರುಬ ಸಮುದಾಯದ ಒಂದು ಮಹತ್ವದ ಒಂದು ಕಾರ್ಯಕ್ರಮ ಇತ್ತು. ಅಂದರೆ ಕಾಗಿನೆಲೆ ಗುರುಪೀಠದಿಂದ ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ CM ಸಿದ್ದರಾಮಯ್ಯನವರು ಭಾಗಿಯಾಗಬೇಕಾಗಿತ್ತು. ಆದರೆ ಆ ಒಂದು ಕಾರ್ಯಕ್ರಮವನ್ನು ದಿಢೀರ್ ರದ್ದು ಮಾಡಿ ಕಾಂಗ್ರೆಸ್ ಏನು ನವದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂದರೆ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ CM ಸಿದ್ದರಾಮಯ್ಯನವರು ಭಾಗಿಯಾಗೋದಕ್ಕೆ ತೆರಳ್ತಾ ಇರತಕ್ಕಂಥದ್ದು 10 ಹಲವು ಕುತೂಹಲಗಳು ಮತ್ತು ನಾನಾ ವ್ಯಾಖ್ಯಾನಗಳು ಕೂಡ CM ಸಿದ್ದರಾಮಯ್ಯನವರ ಒಂದು ಪ್ರವಾಸ ನಾಂದಿ ಆಡಿರ್ತಕ್ಕಂಥದ್ದು. ಎಸ್ಪೆಷಲಿ CM ಸಿದ್ದರಾಮಯ್ಯನವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇರೋದು ಸಚಿವ ಸಂಪುಟ ಪುನರ್ರಚನೆಗೆ ಅನುಮತಿಯನ್ನು ಕೋರೋದಕ್ಕೆ CM ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅಲ್ಲಿ ವರ್ಕಿಂಗ್ ಕಮಿಟಿ ಸಭೆ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿ ಡಿಲಿಮಿಟೇಷನ್ ಅಂದರೆ ಕ್ಷೇತ್ರ ಪುನರ್ ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರವಾಗಿ ಏನು ಕೇಂದ್ರ ಸರ್ಕಾರ ಏನು ನಿರ್ಧಾರವನ್ನು ಕೈಗೊಳ್ತಾ ಇದೆ, ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಿಲುವನ್ನು ಪ್ರಕಟ ಮಾಡೋದಕ್ಕೆ ಈ AICC ನಾಯಕರು ಈ ಒಂದು ವರ್ಕಿಂಗ್ ಕಮಿಟಿ ಸಭೆಯನ್ನು ಕೂಡ ಕರೆದಿದ್ದಾರೆ ಅಂತ ಹೇಳಲಾಗ್ತದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕು, ಮತ್ತೊಂದು ಕಡೆಯಾಗಿ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಇದಕ್ಕೆ ಹೋರಾಟವನ್ನು ರೂಪಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿಯೂ ಕೂಡ ಈ ಒಂದು ವರ್ಕಿಂಗ್ ಕಮಿಟಿಯಲ್ಲಿ ಬಹಳ ಮುಖ್ಯವಾಗಿ ಚರ್ಚೆ ಆಗುವಂಥದ್ದು. ಆದರೆ ಈ ಒಂದು ವರ್ಕಿಂಗ್ ಕಮಿಟಿ ಮುಗಿದಂಥ ಬಳಿಕ ರಾಹುಲ್ ಗಾಂಧಿ ಅವರು ಏನಾದರೂ ಫ್ರೀ ಆಗಿದ್ರೆ ಅಥವಾ ಅವರು ಮಾತುಕತೆಗೆ ಏನಾದರೂ ಮುಂದಾದರೆ ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂತೆ ಹಿರಿಯ ಶಾಸಕರ ಒತ್ತಡ, ಸಚಿವಾಕಾಂಕ್ಷಿಗಳ ಒತ್ತಡ ಮತ್ತು ಕಿರಿಯ ಶಾಸಕರುಗಳು ಬರೆದಿರ್ತಕ್ಕಂಥ ಪತ್ರ, ಮತ್ತೊಂದು ಕಡೆಯಾಗಿ ಸಚಿವ ಸಂಪುಟ ಪುನರ್ರಚನೆಯಿಂದ ಆಗುವಂಥ ಸಾಧಕ ಬಾಧಕಗಳ ಬಗ್ಗೆ ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದು ಒಂದು ಅನುಮತಿಯನ್ನು ಕೂಡ ಪಡೆಯೋದಕ್ಕೆ CM ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದ ಮೂಲಕ ನವದೆಹಲಿಗೆ ತೆರಳುವಂಥ ಸಿದ್ದರಾಮಯ್ಯನವರು ಮಧ್ಯಾಹ್ನ 3 ಗಂಟೆಗೆ AICC ಕಚೇರಿಯಲ್ಲಿ ನಡೆಯುವಂಥ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗಿಯಾಗಿ ಆ ಬಳಿಕ ಸಂಜೆ 6 ಗಂಟೆಗೆ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ.